ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅಮೋಘ ವರ್ಷ ಯೂಟ್ಯೂಬ್ ಕ್ಲಾಸಸ್. ನಾನು ನಿಮ್ಮ ರಾಜವರ್ಧನ್ ಸರ್, ಉಪಸಂಪಾದಕರು ಅಮೋಘ ವರ್ಷ ಮಾಸಪತ್ರಿಕೆ, ವಿಜಯನಗರ, ಬೆಂಗಳೂರು. ಸ್ನೇಹಿತರೆ, 4 ಮಾರ್ಚ್ 2022 ದೈನಂದಿನ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನೊಳಗೊಂಡ ವಿಶ್ಲೇಷಣಾ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೆ ಪ್ರೆಸ್ ಮಾಡಿ. ನಮ್ಮ ಸಂಸ್ಥೆ ವತಿಯಿಂದ ಮಾಡತಕ್ಕಂಥ ಪ್ರತಿದಿನದ ವಿಡಿಯೋಗಳನ್ನು ಅಪ್ಡೇಟ್ ಆಗಿ. ಓಕೆ ಸ್ನೇಹಿತರೆ, ಈ ದಿನದ ಮೊದಲ ಪ್ರಶ್ನೆ, ವಿಶ್ವ ವನ್ಯಜೀವಿ ದಿನ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸಲಾಗುತ್ತದೆ? ಮಾರ್ಚ್ 1, ಮಾರ್ಚ್ 2, ಮಾರ್ಚ್ 3, ಮಾರ್ಚ್ 4. ಓಕೆ, ಆನ್ಸರ್ ಈಸ್ ಮಾರ್ಚ್ 3. ಸೊ ಪ್ರತಿ ವರ್ಷ ಮಾರ್ಚ್ 3ರಂದು ವಿಶ್ವ ವನ್ಯಜೀವಿ ದಿನ ಅಥವಾ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಅನ್ನು 2013ರಿಂದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಘೋಷಣೆ ಮೂಲಕ 2013ರಲ್ಲಿ ಘೋಷಣೆ ಆಗುತ್ತೆ. 2014ರಿಂದ ಪ್ರತಿ ವರ್ಷ ಆಚರಣೆ ಮಾಡ್ತಾ ಬರ್ತಾ ಇದೀವಿ. ಈ ಒಂದು ದಿನದ ಥೀಮ್ 2022ರ ಥೀಮ್ ವರ್ಲ್ಡ್ ವೈಲ್ಡ್ ಲೈಫ್ ಡೇ ದ ಥೀಮ್ ರಿಕವರಿಂಗ್ ಕೀ ಸ್ಪೈಸಿಸ್ ಫಾರ್ ಎಕೋಸಿಸ್ಟಮ್ ರೆಸ್ಟೋರೇಷನ್ ಅಂತ ಹೇಳ್ಬಿಟ್ಟು, ಸೊ ಕನ್ನಡದಲ್ಲಿ ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆಗಾಗಿ ಪ್ರಮುಖ ಜಾತಿಗಳನ್ನು ಮರುಪಡೆಯುವುದು ಅಂತ ಹೇಳ್ಬಿಟ್ಟು. ಸೊ ಬರೀ ಎಕೋಸಿಸ್ಟಮ್ ರೆಸ್ಟೋರೇಷನ್ ಅಂತಕ್ಕಂಥ ಥೀಮ್ 2021 ವಿಶ್ವ ಪರಿಸರ ದಿನದ ಒಂದು ಥೀಮ್ ಆಗುತ್ತೆ. ಜೂನ್ 5 ಪ್ರತಿ ವರ್ಷ ವಿಶ್ವ ಪರಿಸರ ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ. ಅದರ ಒಂದು ಥೀಮು ಎಕೋಸಿಸ್ಟಮ್ ರೆಸ್ಟೋರೇಷನ್ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಈ ಒಂದು ದಿನದ ವಿಶ್ವ ವನ್ಯಜೀವಿ ದಿನದ ಬಗ್ಗೆ ನೋಡ್ತಾ ಹೋದ್ರೆ, ಸೊ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ವನ್ಯಜೀವಿ ಧಾಮಗಳು ಎಷ್ಟಿದಾವೆ ಅಂದ್ರೆ 564 ಇದಾವೆ. ಇದ್ರ ಜೊತೆಗೆ 106 ರಾಷ್ಟ್ರೀಯ ಉದ್ಯಾನಗಳು ಇದಾವೆ, ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ಸ್ ಇದಾವೆ. ಇದ್ರ ಜೊತೆಗೆ 53 ಹುಲಿ ಸಂರಕ್ಷಣಾ ತಾಣಗಳಿದಾವೆ. ಸೊ ರಾಷ್ಟ್ರೀಯ ಉದ್ಯಾನವನಗಳನ್ನ ನಾವು ನೋಡ್ತಾ ಹೋದ್ರೆ ಎಮಿಸ್ ಜಮ್ಮು ಕಾಶ್ಮೀರದಲ್ಲಿದೆ. ಎಮಿಸ್ ಅತಿ ದೊಡ್ಡ ನ್ಯಾಷನಲ್ ಪಾರ್ಕ್ ಆಗ್ತಾ ಹೋಗುತ್ತೆ. ಸೌತ್ ಬಟನ್ ಅಂಡಮಾನ್ ನಿಕೋಬಾರ್ದಲ್ಲಿದೆ, ಇದು ಅತಿ ಚಿಕ್ಕ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಇದು ಭಾರತದ ಮೊಟ್ಟ ಮೊದಲ ನ್ಯಾಷನಲ್ ಪಾರ್ಕ್ ಆಗುತ್ತೆ. ಸೊ ಇದು ಉತ್ತರಾಖಂಡಲ್ಲಿದೆ. ಇದ್ರ ಜೊತೆಗೆ ಹುಲಿ ಸಂರಕ್ಷಣಾ ತಾಣಗಳನ್ನು ನಾವು ನೋಡ್ತಾ ಹೋದ್ರೆ 53 ಹುಲಿ ಸಂರಕ್ಷಣಾ ತಾಣಗಳಿವೆ ಭಾರತದಲ್ಲಿ. ಸೊ ಇತ್ತೀಚೆಗೆ ಗುರು ಘಾಸಿದಾಸ್ 2021ರಲ್ಲಿ ಗುರು ಘಾಸಿದಾಸ್ ಛತ್ತೀಸ್ಗಢದ ಗುರು ಘಾಸಿದಾಸ್ ಅಂತಕ್ಕಂಥ ಒಂದು ಹುಲಿ ಸಂರಕ್ಷಣಾ ತಾಣವನ್ನು ಘೋಷಣೆ ಮಾಡಲಾಗಿದೆ. ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣವನ್ನು ನೋಡ್ತಾ ಹೋದ್ರೆ ನಾಗಾರ್ಜುನ ಸಾಗರ, ಸೊ ಆಂಧ್ರ ಪ್ರದೇಶದ ನಾಗಾರ್ಜುನ ಸಾಗರ ಶ್ರೀಶೈಲಂ ಹುಲಿ ಸಂರಕ್ಷಣಾ ತಾಣ ಇದೆ. ಅತಿ ಚಿಕ್ಕದು ಬೋರ್ ಹುಲಿ ಸಂರಕ್ಷಣಾ ತಾಣ ಅಂತ ಹೇಳ್ಬಿಟ್ಟು ಇದು ಮಹಾರಾಷ್ಟ್ರದಲ್ಲಿದೆ. ಇತ್ತೀಚೆಗೆ ಸೇರ್ಪಡೆಗೊಂಡಂತಹ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಕರೆಂಟ್ ಅಫೇರ್ಸ್ ಪಾಯಿಂಟ್ಸ್ ಆಫ್ ವ್ಯೂ. ಸೊ 106 ಅಂತ ಹೇಳಿದೀನಿ. 105ನೇದು ರೈಮೋನಾ ಇದೆ, 106ನೇದು ದಿಹಾಂಗ್ ಪಟ್ಕ ಇದೆ. ಇವೆರಡು ಅಸ್ಸಾಂ ಅಲ್ಲಿ ಇದಾವೆ. ರೈಮೋನಾ ಮತ್ತು ದಿಹಾಂಗ್ ಪಟ್ಕ ಅಂತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ಎರಡು ಅಸ್ಸಾಂ ಅಲ್ಲಿ ಇದಾವೆ. 2021ರಲ್ಲಿ ಇತ್ತೀಚೆಗೆ ನ್ಯಾಷನಲ್ ಪಾರ್ಕ್ ಆಗಿ ಸೇರ್ಪಡೆ ಆಗಿದೆ. ಇದು ಕರೆಂಟ್ ಇಶ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಹೋದ್ರೆ ಒಟ್ಟು 30 ವನ್ಯಜೀವಿ ಧಾಮಗಳಿದಾವೆ, 5 ರಾಷ್ಟ್ರೀಯ ಉದ್ಯಾನಗಳಿದಾವೆ, 5 ಪಕ್ಷಿ ಧಾಮಗಳಿದಾವೆ. ಅದರಲ್ಲಿ ರಾಷ್ಟ್ರೀಯ ಉದ್ಯಾನವನಗಳು ಬಂಡೀಪುರ, ಬನ್ನೇರುಘಟ್ಟ, ಅಂಶಿ, ನಾಗರಹೊಳೆ, ಕುದುರೆಮುಖ ಇವು ಕರ್ನಾಟಕದಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು. ಟೈಗರ್ ರಿಸರ್ವ್ಸ್ 5 ಇದಾವೆ ಕರ್ನಾಟಕದಲ್ಲಿ: ಬಂಡೀಪುರ, ಭದ್ರಾ, ಬಿಆರ್ಟಿ ಅಥವಾ ಬಿಳಿಗಿರಿ ರಂಗನ ಟೈಗರ್ ರಿಸರ್ವ್, ಸೊ ದಾಂಡೇಲಿ, ನಾಗರಹೊಳೆ. ಕ್ವೆಶ್ಚನ್ ನಂಬರ್ 2, ಸಂಭವ್ ಎಂಬ ರಾಷ್ಟ್ರೀಯ ಮಟ್ಟದ ಜಾಗೃತಿ ಕಾರ್ಯಕ್ರಮ, ಸೊ ನ್ಯಾಷನಲ್ ಲೆವೆಲ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಪ್ರಾರಂಭಿಸಿದೆ? ಸೊ ರಕ್ಷಣಾ ಸಚಿವಾಲಯ, ಎಂಎಸ್ಎಂಇ ಸಚಿವಾಲಯ, ಕೃಷಿ ಸಚಿವಾಲಯ, ಶಿಕ್ಷಣ ಸಚಿವಾಲಯ. ಓಕೆ, ಆನ್ಸರ್ ಈಸ್ ಎಂಎಸ್ಎಂಇ ಸಚಿವಾಲಯ. ಸೊ ಇತ್ತೀಚೆಗೆ ಎಂಎಸ್ಎಂಇ, ಸೊ ಎಂಎಸ್ಎಂಇ ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಹೇಳಿ ಕರಿತೀವಲ್ಲ, ಅಥವಾ ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕಾ ಸಚಿವಾಲಯ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಸಚಿವಾಲಯ ಇತ್ತೀಚೆಗೆ ಸಂಭವ ಅಂತಕ್ಕಂಥ ರಾಷ್ಟ್ರ ಮಟ್ಟದ ಜಾಗೃತಿ ಕಾರ್ಯಕ್ರಮ, ಸೊ ನ್ಯಾಷನಲ್ ಲೆವೆಲ್ ಅವೇರ್ನೆಸ್ ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡಿದೆ. ಸೊ ದೇಶಾದ್ಯಂತ ಇದರ ಉದ್ದೇಶ ಏನು ಅಂದ್ರೆ ದೇಶಾದ್ಯಂತ 1300 ಕಾಲೇಜುಗಳಿಂದ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಉದ್ಯಮಶೀಲತೆಯಲ್ಲಿ ಅಥವಾ ಕೈಗಾರಿಕೆಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಒಂದು ಏಮ್ ಇಟ್ಕೊಂಡು ಈ ಒಂದು ಇನಿಷಿಯೇಟ್ ಅನ್ನು ಪ್ರಾರಂಭ ಮಾಡಿದೆ. ಎಂಎಸ್ಎಂಇ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಸೊ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ, ಸೂಕ್ಷ್ಮ ಸಣ್ಣ ಮಧ್ಯಮ ಕೈಗಾರಿಕಾ ಸಚಿವಾಲಯ. ಸೊ 2017ರಲ್ಲಿ ಪ್ರಾರಂಭವಾಗಿದೆ. ದೆಹಲಿಯಲ್ಲಿ ಇದರ ಕೇಂದ್ರ ಕಚೇರಿ ಇದೆ. ನಿತಿನ್ ಗಡ್ಕರಿ ಈ ಒಂದು ಸಚಿವಾಲಯಕ್ಕೆ ಪ್ರಸ್ತುತ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಎಂಎಸ್ಎಂಇ ವ್ಯಾಖ್ಯಾನವನ್ನ, ಸೊ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅನ್ನ ನಾವು ಯಾವ ತರ ವ್ಯಾಖ್ಯಾನ ಮಾಡ್ತೀವಿ ಅಂದ್ರೆ, ಸೊ ಬಂಡವಾಳ ಯಾವ ಒಂದು ಕ್ರೈಟೀರಿಯಾ ಮಾನದಂಡ ಇಟ್ಕೊಂಡು ವ್ಯಾಖ್ಯಾನ ಮಾಡ್ತೀವಿ ಅಂದ್ರೆ ಬಂಡವಾಳ ಹೂಡಿಕೆ, ಸೊ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿ ವಾರ್ಷಿಕ ವಹಿವಾಟು, ಸೊ ಆನ್ಯುಯಲ್ ಟರ್ನ್ ಓವರ್ ಅಂತ ಏನ್ ಕರಿತೀವಲ್ಲ, ಸೊ ಬಂಡವಾಳ ಹೂಡಿಕೆ ಮತ್ತು ವಾರ್ಷಿಕ ವಹಿವಾಟು ಅಂತಕ್ಕಂಥ ಒಂದು ಕ್ರೈಟೀರಿಯಾ ಇಟ್ಕೊಂಡು ಇದನ್ನ ವ್ಯಾಖ್ಯಾನ ಮಾಡ್ತಾ ಹೋಗ್ತೀವಿ.
ಸೊ ಅದ್ರ ಪ್ರಕಾರ ವರ್ಗೀಕರಣ ಮಾಡ್ತೀವಿ ನಾವು. ಸೊ ಸೂಕ್ಷ್ಮ ಅಥವಾ ಮೈಕ್ರೋ ಅಂತ ಏನ್ ಕರಿತೀವಲ್ಲ ಅದನ್ನ 1 ಕೋಟಿಗಿಂತ ಕಡಿಮೆ ಹೂಡಿಕೆ ಮಾಡಿರ್ಬೇಕು. ಅಂದ್ರೆ ಒಂದು ವರ್ಷದಲ್ಲಿ 1 ಕೋಟಿಗಿಂತ ಕಡಿಮೆ ಹೂಡಿಕೆ ಮಾಡಿರ್ಬೇಕು ಮತ್ತು 5 ಕೋಟಿಗಿಂತ ಕಡಿಮೆ ವಾರ್ಷಿಕ ವಹಿವಾಟು ಹೊಂದಿರತಕ್ಕಂತ ಒಂದು ಉದ್ದಿಮೆಯನ್ನ ನಾವು ಸೂಕ್ಷ್ಮ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸಣ್ಣ, ಸೊ ಸಣ್ಣ ಅಂದ್ರೆ ಸ್ಮಾಲ್. ಸೊ 1 ರಿಂದ 10 ಕೋಟಿ ಹೂಡಿಕೆ, 1 ಕೋಟಿಯಿಂದ 10 ಕೋಟಿ ಹೂಡಿಕೆ ಮಾಡ್ತೀವಿ. ಮತ್ತೆ 5 ರಿಂದ 50 ಕೋಟಿ ವಾರ್ಷಿಕ ವಹಿವಾಟು ನಡೆಸತಕ್ಕಂಥ ಉದ್ದಿಮೆಯನ್ನ ಸಣ್ಣ ಅಥವಾ ಸ್ಮಾಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಮಧ್ಯಮ ಅಂತ ಹೇಳಿದೆ ನಾನು. ಸೊ ಮಧ್ಯಮ ಅಂದ್ರೆ ಮೀಡಿಯಂ. ಸೊ 10 ರಿಂದ 20 ಕೋಟಿ ಹೂಡಿಕೆ, 10 ಕೋಟಿಯಿಂದ 20 ಕೋಟಿವರೆಗೂ ಹೂಡಿಕೆ ಮಾಡ್ತಾರೆ. ಮತ್ತೆ 50 ರಿಂದ 100 ಕೋಟಿ ವಾರ್ಷಿಕ ವಹಿವಾಟು, ಸೊ ಆನ್ಯುಯಲ್ ಟರ್ನ್ ಓವರ್ ಏನಿದೆಯಲ್ಲ. ಸೊ ಈ ಒಂದು ಕ್ರೈಟೀರಿಯಾ ಇಟ್ಕೊಂಡು ಇದನ್ನ ಸೂಕ್ಷ್ಮ, ಸಣ್ಣ, ಮಧ್ಯಮ ಕೈಗಾರಿಕೆ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದೀವಿ. ಕ್ವಶನ್ ನಂಬರ್ 3, ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಅಥವಾ NCPCR, ಸೊ ನ್ಯಾಷನಲ್ ಕಮಿಷನ್ ಫಾರ್ ಚಿಲ್ಡ್ರನ್ಸ್ ರೈಟ್ಸ್ ಅಂತ ಏನ್ ಕರೀತೀವಿ. ಸೊ ಇತ್ತೀಚೆಗೆ 2022ರಲ್ಲಿ ಮಾರ್ಚ್ 1ರಂದು, ಸೊ 2022 ಮಾರ್ಚ್ 1ರಂದು ತನ್ನ ಎಷ್ಟನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡಿದೆ? 17ನೇ ವರ್ಷ, 18ನೇ ವರ್ಷ, 19ನೇ ವರ್ಷ, 20ನೇ ವರ್ಷ? ಆನ್ಸರ್ ಇಸ್ 17ನೇ ವರ್ಷ. ಸೊ ಇತ್ತೀಚೆಗೆ NCPCR, ಸೊ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ರೈಟ್ಸ್ ಅಂತಕ್ಕಂಥ ಒಂದು ಕಮಿಷನ್ ಇದೆ. ಸೊ ಇದು ಒಂದು ಸಂವಿಧಾನಾತ್ಮಕ ಅಲ್ಲದ ಒಂದು ಸಂಸ್ಥೆ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಏನ್ ಕರಿತೀವಲ್ಲ, ಅಥವಾ ಶಾಸನಾತ್ಮಕ ಸಂಸ್ಥೆ. ಸೊ ಸ್ಟ್ಯಾಟ್ಯೂಟರಿ ಬಾಡಿ ಬೈ ದ ಆಕ್ಟ್ ಆಫ್ ಪಾರ್ಲಿಮೆಂಟ್, ಅಂದ್ರೆ ಸಂಸತ್ತಿನಿಂದ ಒಂದು ಕಾಯ್ದೆಯಾಗಿ ರೂಪುಗೊಂಡಿರ್ತಕ್ಕಂಥ ಶಾಸನಾತ್ಮಕ ಸಂಸ್ಥೆ ಅಂತ ಕರಿತೀವಿ ಇದನ್ನ. ಸೊ ಈ ಒಂದು ಸಂಸ್ಥೆ, ಸೊ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಅಂತಕ್ಕಂಥದ್ದು ತನ್ನ 17ನೇ ಸಂಸ್ಥಾಪನಾ ದಿನವನ್ನು, ಸೊ 2005ರಲ್ಲಿ ಪ್ರಾರಂಭವಾಗುತ್ತೆ. ಹಂಗಾಗಿ 2022ರಲ್ಲಿ 17ನೇ ಸಂಸ್ಥಾಪನಾ ದಿನವನ್ನು ಮಾರ್ಚ್ 1, 2022ರಲ್ಲಿ ಆಚರಿಸಿಕೊಂಡಿದೆ. ಹಂಗಾಗಿ ಇಶ್ಯೂ ಆಗಿದೆ ಇದು. ಸೊ ಇದರ ಒಂದು ಧ್ಯೇಯವಾಕ್ಯ ಅಥವಾ ಮೋಟವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದ್ದಾರೆ. ಸೊ ಯಾರಪ್ಪ ಅಂದ್ರೆ ದೆಹಲಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಆಗಿರ್ತಕ್ಕಂಥ ಸ್ಮೃತಿ ಇರಾನಿ ಅವರು ಒಂದು ಮೋಟವನ್ನು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಕಮಿಷನ್ ಸಂಬಂಧಪಟ್ಟಂತೆ. ಅದು ಇಂಪಾರ್ಟೆಂಟ್ ಆಗುತ್ತೆ, ಯಾವ್ದು ಮೋಟೋ ಅದು ಅಂತ ಹೇಳ್ಬಿಟ್ಟು. ಭವಿಷ್ಯೋ ರಕ್ಷತಿ ರಕ್ಷಿತ ಅಂತಕ್ಕಂಥ ಒಂದು ಮೋಟೋ ಅಥವಾ ಥೀಮ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಸೊ NCPCR ಬಗ್ಗೆ ನಾವು ನೋಡ್ತಾ ಹೋದ್ರೆ, ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಸಂಸತ್ತಿನಿಂದ ರಚನೆಗೊಂಡ ಶಾಸನಾತ್ಮಕ ಸಂಸ್ಥೆ. ಸೊ ಸ್ಟ್ಯಾಟ್ಯೂಟರಿ ಬಾಡಿ ಬೈ ದ ಆಕ್ಟ್ ಆಫ್ ಪಾರ್ಲಿಮೆಂಟ್ ಅಂತ ಏನ್ ಕರಿತೀವಲ್ಲ ಆ ಒಂದು ಸಂಸ್ಥೆ. ಇದು ಸಂವಿಧಾನಾತ್ಮಕವಲ್ಲದ ಶಾಸನಾತ್ಮಕ ಸಂಸ್ಥೆ ಅಂತ ಕರಿತೀವಿ. ಸೊ ಇದು 2005ರ ಆಕ್ಟ್, ಇದು 2017ರಿಂದ ಜಾರಿಗೆ ಬರುತ್ತೆ. ಸೊ 2005ರಲ್ಲಿ ಆಕ್ಟ್ ಆಗುತ್ತೆ, 2007ರಿಂದ ಇದು ಜಾರಿಗೆ ಬರುತ್ತೆ. ಸೊ ಹಂಗಾಗಿ 17ನೇ ವರ್ಷದ ಒಂದು ಸಂಸ್ಥಾಪನಾ ದಿನವನ್ನಾಗಿದ್ದು ಇತ್ತೀಚೆಗೆ ಆಚರಿಸಿಕೊಳ್ತಾ ಇದೆ. ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದರ ಪ್ರಸ್ತುತ ಮುಖ್ಯಸ್ಥರು ಪ್ರಿಯಾಂಕಾ ಕನುಂಗ್ ಆಗ್ತಾರೆ. ಈ ಆಯೋಗದ ಪ್ರಕಾರ ಅಂದ್ರೆ ಮಕ್ಕಳು ಅಥವಾ ಚಿಲ್ಡ್ರನ್ ಅಂತಕ್ಕಂಥ ಒಂದು ಡೆಫಿನೇಷನ್ ಅನ್ನ ಇದು ಕೊಟ್ಟಿದೆ. 18 ವರ್ಷದೊಳಗಿನ, ಸೊ 18 ವರ್ಷದೊಳಗಿನ ಯಾರಿರ್ತಾರೆ ಅವರನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಈ ಒಂದು ಕಮಿಷನ್ ಏನ್ ಮಾಡಿದೆ, ವ್ಯಾಖ್ಯಾನ ಮಾಡಿದೆ. ಇದ್ರ ಜೊತೆಗೆ ಇದರ ಒಂದು ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂದ್ರೆ, ಒಬ್ಬ ಅಧ್ಯಕ್ಷ, 6 ಜನ ಮೆಂಬರ್ಸ್ ಇರ್ತಾರೆ. ಒಬ್ಬ ಅಧ್ಯಕ್ಷ ಇರ್ತಾರೆ, ಅದ್ರ ಜೊತೆಗೆ 6 ಜನ ಸದಸ್ಯರು ಇರ್ತಾರೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಕಮಿಷನ್ ಬಗ್ಗೆ. ಕ್ವಶನ್ ನಂಬರ್ 4, ಇತ್ತೀಚೆಗೆ ಯಾವ ದೇಶದ ಬೋಯಿಂಗ್ ಕಂಪನಿ ಭಾರತೀಯ ನೌಕಾಪಡೆಗೆ 12ನೇ ಕಡಲ ಗಸ್ತು ಮತ್ತು ಸಬ್ಮೆರಿನ್ ಯುದ್ಧ ವಿಮಾನ P-8I ಅನ್ನು ಹಸ್ತಾಂತರಿಸಿದೆ? ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಅಮೆರಿಕ? ಆನ್ಸರ್ ಈಸ್ ಅಮೆರಿಕ. ಸೊ ಇತ್ತೀಚೆಗೆ ಅಮೆರಿಕ ದೇಶದ ಬೋಯಿಂಗ್ ಕಂಪನಿ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ, ಸೊ ಇಂಡಿಯನ್ ನೇವಿಗೆ 12ನೇ ಕಡಲ ಗಸ್ತು ಮತ್ತು ಸಬ್ಮೆರಿನ್ ಯುದ್ಧ ವಿಮಾನದ P-8I ಅಂತಕ್ಕಂಥ ಒಂದು ಯುದ್ಧ ವಿಮಾನ ಹಸ್ತಾಂತರ ಮಾಡಿದೆ. ಹಂಗಾಗಿ ಇಶ್ಯೂ ಆಗಿದೆ. ಸೊ ಇದ್ರ ಜೊತೆಗೆ ಭಾರತದ ಸೇನೆಯಲ್ಲಿ ಇರ್ತಕ್ಕಂಥ ಕೆಲವೊಂದು ಯುದ್ಧ ವಿಮಾನಗಳನ್ನು ನಾವು ನೋಡ್ತಾ ಹೋದ್ರೆ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿದ್ದಾವೆ ಯುದ್ಧ ವಿಮಾನಗಳು. ಸೊ ಮುಖ್ಯವಾಗಿ ಅಮೆರಿಕದಿಂದ 2 ಯುದ್ಧ ವಿಮಾನಗಳನ್ನು ನಾವು ಭಾರ ಮಾಡ್ಕೊಂಡಿದೀವಿ. ಒಂದು ಬೋಯಿಂಗ್ 17 ಅಂತ ಹೇಳ್ಬಿಟ್ಟು, ಇನ್ನೊಂದು ಸೂಪರ್ ಆರ್ಕ್ಯುಲಸ್, ಇದು ಅಮೆರಿಕದಿಂದ. ಸೊ ರಷ್ಯಾದಿಂದ ಸುಕೋಯ್ ಮತ್ತೆ MiG-21 ರಷ್ಯಾದಿಂದ. ಸೊ ಫ್ರಾನ್ಸ್ ಇಂದ ರಫೇಲ್ ಮತ್ತು ಡಸಾಲ್ಟ್ ಮಿರಾಜ್ 2000 ಅಂತಕ್ಕಂಥ 2 ಯುದ್ಧ ವಿಮಾನಗಳನ್ನ ಫ್ರಾನ್ಸ್ ಇಂದ. ಸೊ ರಫೇಲ್ ತುಂಬಾ ಇಶ್ಯೂ ಆಗ್ತಾ ಇದೆ. ಕಳೆದ ವರ್ಷ ಅಂದ್ರೆ ರಫೇಲ್ ಹಗರಣದ ಬಗ್ಗೆ, ಅಂದ್ರೆ ಭಾರತ ಮಾಡ್ಕೊಂಡಿರ್ತಕ್ಕಂಥ 36 ರಫೇಲ್ ಯುದ್ಧ ವಿಮಾನಗಳನ್ನು ಭಾರತಕ್ಕೆ ಖರೀದಿ ಮಾಡ್ಕೊಂಡಿತ್ತು ಫ್ರಾನ್ಸ್ ಇಂದ. ಸೊ ಫ್ರಾನ್ಸ್ ಇಂದ ತರಿಸ್ಕೊಂಡಿತ್ತು. ಅದರಲ್ಲಿ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಕಳೆದ ವರ್ಷ ತುಂಬಾ ಇಶ್ಯೂ ಆಗಿತ್ತು. ಸೊ ಹಂಗಾಗಿ ರಫೇಲ್ ಯುದ್ಧ ವಿಮಾನ ಫ್ರಾನ್ಸ್ ಆಗಿದೆ. ಅದ್ರ ಬಗ್ಗೆ ಯಾವ ದೇಶದ್ದು ಅಂತ ಕೇಳ್ತಾನೆ. ಸೊ ಫ್ರಾನ್ಸ್ ಬಂದ್ರೆ ರಫೇಲ್ ಮತ್ತು ಡಸಾಲ್ಟ್ ಮಿರಾಜ್ 2000 ಅಂತಕ್ಕಂಥ ಯುದ್ಧ ವಿಮಾನಗಳು ಫ್ರಾನ್ಸ್ದು. ಇದ್ರ ಜೊತೆಗೆ ಫ್ರಾನ್ಸ್ ಮತ್ತು UK ಜಂಟಿಯಾಗಿ
ಸೆಫಿಕ್ಯಾಟ್ ಜಾಗ್ವರ್ ಅಂತಕ್ಕಂಥ ಯುದ್ಧ ವಿಮಾನ, ಅದ್ರ ಜೊತೆಗೆ ಬ್ರಿಟನ್ ಹಾಕ್ ಅಂತಕ್ಕಂಥ ಯುದ್ಧ ವಿಮಾನ. ಇವು ಪ್ರಮುಖವಾಗಿರ್ತಕ್ಕಂಥ ಭಾರತ ಸೇನೆಯಲ್ಲಿ ಇರ್ತಕ್ಕಂಥ ಬೇರೆ ದೇಶದಿಂದ ನಾವು ತಗೊಂಡಿರ್ತಕ್ಕಂಥ ಕೆಲವೊಂದು ಯುದ್ಧ ವಿಮಾನಗಳಾಗ್ತಾ ಹೋಗ್ತವೆ. ಸೊ ಭಾರತೀಯ ನೌಕಾಪಡೆ ಬಗ್ಗೆ ನಾವು ನೋಡ್ತಾ ಹೋದ್ರೆ ಇಂಡಿಯನ್ ನೇವಿ, ಸೊ ಇದು ಜಗತ್ತಿನ 6ನೇ ಅತಿ ದೊಡ್ಡ ನೌಕೆ. ಭಾರತದಲ್ಲಿರ್ತಕ್ಕಂಥದ್ದು 6ನೇ ಅತಿ ದೊಡ್ಡ ನೌಕೆ. ಸೊ ವರ್ಲ್ಡ್ 6th ಲಾರ್ಜೆಸ್ಟ್ ನೇವಿ. ಸೊ ಭಾರತದಲ್ಲಿರ್ತಕ್ಕಂಥದ್ದು ವಿಶ್ವದ 6ನೇ ಅತಿ ದೊಡ್ಡ ನೌಕಾಪಡೆ. 1950 ಜನವರಿ 26ರಂದು ಪ್ರಾರಂಭ ಆಗುತ್ತಿದ್ದು. ಸೊ ಇದರ ಒಂದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಅಡ್ಮಿರಲ್ ಆರ್ ಕುಮಾರ್ ಅಂತೇಳಿ, ಆರ್ ಹರಿಕುಮಾರ್ ಅಂತ ಹೇಳ್ಬಿಟ್ಟು ಅಡ್ಮಿರಲ್ ಆಗಿದ್ರೆ. ಸೊ ನೌಕಾಪಡೆ ಮುಖ್ಯಸ್ಥರನ್ನ ಅಡ್ಮಿರಲ್ ಅಂತ ಕರಿತೀವಿ, ಭೂಸೇನೆ ಮುಖ್ಯಸ್ಥರನ್ನ ಜನರಲ್ ಅಂತ ಕರಿತೀವಿ, ನರವಣೆ ಜನರಲ್ ಆಗಿದ್ದಾರೆ. ಸೊ ವಾಯುಪಡೆ ಮುಖ್ಯಸ್ಥವನ್ನು ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ. ಸೊ ಈ ತರ ಅಡ್ಮಿರಲ್, ಸೊ ಅಡ್ಮಿರಲ್ ಆರ್ ಹರಿಕುಮಾರ್ ಆಗಿದ್ದಾರೆ. ಕಮಾಂಡೋಗಳು, ಸೊ ನೌಕಾಪಡೆಗೆ ಸಂಬಂಧಪಟ್ಟಂತೆ ಕಮಾಂಡೋಗಳು ಯಾವ ಇದಾವೆ ಅಂದ್ರೆ, ಸೊ ಈಸ್ಟ್ ಅಲ್ಲಿ, ಸೊ ವೆಸ್ಟ್ ಅಲ್ಲಿ ಮುಂಬೈ ಇದೆ, ಅಥವಾ ಪಶ್ಚಿಮದಲ್ಲಿ ಮುಂಬೈ ಇದೆ. ಸೊ ಈಸ್ಟ್ ಅಲ್ಲಿ ವಿಶಾಖಪಟ್ಟಣ ಇದೆ, ಸೌತ್ ಅಲ್ಲಿ ಕೊಚ್ಚಿನ್ ಇದೆ, ಅಥವಾ ಕೇರಳದಲ್ಲಿ ಕೊಚ್ಚಿ ಇದೆ. ಸೊ ಇದು ಇಷ್ಟು ನೌಕಾಪಡೆ ಸಂಬಂಧಪಟ್ಟಂತೆ. ಕ್ವಶನ್ ನಂಬರ್ 5. ಇತ್ತೀಚೆಗೆ ಸುದ್ದಿಯಲ್ಲಿರುವ ಆಂಟೊನೋವ್ 225 ಬ್ರಿಯಾ ಅಥವಾ ಬ್ರಿಯಾ ಅಂತಕ್ಕಂಥ ಯುದ್ಧ ವಿಮಾನ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ಸೊ ರಷ್ಯಾ, ಉಕ್ರೇನ್, ಅಮೆರಿಕ, ನ್ಯಾಟೋ. ಓಕೆ, ಆನ್ಸರ್ ಈಸ್ ಉಕ್ರೇನ್. ಸೊ ವಿಶ್ವದ ಅತಿ ದೊಡ್ಡ ಕಾರ್ಗೋ ವಿಮಾನ ಅಂತಾನೆ ಹೆಸರು ಪಡೆದಿದೆ. ಸೊ ವರ್ಲ್ಡ್ ಲಾರ್ಜೆಸ್ಟ್ ಏರ್ ಕ್ರಾಫ್ಟ್ ಅಥವಾ ಕಾರ್ಗೋ ಏರ್ ಕ್ರಾಫ್ಟ್, ವಿಶ್ವದ ಅತಿ ದೊಡ್ಡ ಯುದ್ಧ ವಿಮಾನ ಅಂತ ಏನ್ ಅನ್ಸ್ಕೊಂಡಿತ್ತಲ್ಲ, ಆಂಟೊನೋವ್ 225 ಅಥವಾ ಬ್ರಿಯಾ ಅಂತಕ್ಕಂಥ ಯುದ್ಧ ವಿಮಾನ ಇತ್ತೀಚೆಗೆ ಸುದ್ದಿಯಲ್ಲಿದೆ. ಯಾಕೆ ಅಂದ್ರೆ ರಷ್ಯಾ ಮತ್ತೆ ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಈ ಒಂದು ಯುದ್ಧದ ಸಂದರ್ಭದಲ್ಲಿ ಸೊ ಉಕ್ರೇನ್ನ ರಾಜಧಾನಿ ಆಗಿರ್ತಕ್ಕಂಥ ಕೀವ್ ವಿಮಾನ ನಿಲ್ದಾಣದಲ್ಲಿ ರಷ್ಯಾದ ಪಡೆಗಳು ಏನ್ ಮಾಡಿದಾವೆ, ಈ ಒಂದು ಯುದ್ಧ ವಿಮಾನವನ್ನ ನಾಶಪಡಿಸಿದೆ ಅಥವಾ ಡೆಸ್ಟ್ರಾಯ್ ಮಾಡಿದಾವೆ. ಸೊ ಹಂಗಾಗಿ ಇದು ತುಂಬಾ ಇಶ್ಯೂ ಆಗಿದೆ. ಆಂಟೊನೋವ್ 225 ಅಂತಕ್ಕಂಥ ಯುದ್ಧ ವಿಮಾನ ಉಕ್ರೇನ್ಗೆ ಸಂಬಂಧಪಟ್ಟಿದೆ. ಅದನ್ನ ರಷ್ಯಾ ಪಡೆಗಳು ಇತ್ತೀಚೆಗೆ ಅದನ್ನ ನಾಶ ಮಾಡಿದಾವೆ. ಅದು ಇಶ್ಯೂ ಆಗಿದೆ ಇತ್ತೀಚೆಗೆ. ಸೊ ಇದರ 276 ಅಡಿ ಉದ್ದ ಇದೆ. 250 ಟನ್ ತೂಕದ ಸರಕುಗಳನ್ನು ಪ್ರತಿ ಗಂಟೆಗೆ 850 km/h ವೇಗದಲ್ಲಿ ಸಾಗಿಸ್ತಕ್ಕಂಥ ಒಂದು ಸಾಮರ್ಥ್ಯ ಹೊಂದಿದೆ. ಹಂಗಾಗಿ ಇದು ವರ್ಲ್ಡ್ ಬಿಗ್ಗೆಸ್ಟ್ ಏರ್ಕ್ರಾಫ್ಟ್ ಅಥವಾ ಕಾರ್ಗೋ ಫ್ಲೈಟ್ ಅಂತಾನೆ ಕರೀತಾ ಹೋಗ್ತಿದ್ದೇನೆ. ಇದ್ರ ಜೊತೆಗೆ ಬ್ರಿಯಾ ಎಂದರೆ ಉಕ್ರೇನ್ ನಲ್ಲಿ ಕನಸು ಎಂದರ್ಥ ಅಂತ ಆಗುತ್ತೆ. ಇದ್ರ ಜೊತೆಗೆ ಉಕ್ರೇನ್ ಬಗ್ಗೆ ನಾವು ನೋಡ್ತಾ ಇದ್ರೆ ತುಂಬಾ ಇಶ್ಯೂ ಅಲ್ಲಿದೆ, ಸುದ್ದಿಯಲ್ಲಿದೆ. ಅದ್ರ ಬಗ್ಗೆ ಕ್ವಶನ್ ಕೇಳ್ತಾ ಹೋಗ್ತಾನೆ. ಉಕ್ರೇನ್ನ ರಾಜಧಾನಿ ಕೀವ್ ಆಗುತ್ತೆ. ಸೊ ಭಾಷೆ ಉಕ್ರೇನಿಯನ್ ಆಗುತ್ತೆ. ಸ್ವಾತಂತ್ರ್ಯ 1991ರಲ್ಲಿ ಸಿಗುತ್ತೆ. ಸೊ USSR ಅಂತ ಏನ್ ಕರಿತೀವಲ್ಲ, ಸೋವಿಯತ್ ರಷ್ಯಾ ವಿಭಜನೆ ಆಗುತ್ತೆ. ಅದರಲ್ಲಿ ಉಕ್ರೇನು ರಷ್ಯಾದಿಂದ USSR ಅಂತಕ್ಕಂಥ ಒಂದು ಸಂಘಟನೆಯಿಂದ ಅಥವಾ ಒಂದು ಒಕ್ಕೂಟದಿಂದ ಡಿವೈಡ್ ಆಗಿ ಉಕ್ರೇನ್ ಅಂತಕ್ಕಂಥ ಸ್ಥಾನವನ್ನು ಪಡ್ಕೊಳ್ಳುತ್ತೆ 1991 ನಲ್ಲಿ. ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನಿಸ್ಕಿ ಅಂತ ಆಗ್ತಾರೆ. ಸೊ ರಷ್ಯಾ ಬಗ್ಗೆ ನೋಡ್ತಾ ಹೋದ್ರೆ ರಷ್ಯಾದ ರಾಜಧಾನಿ ಮಾಸ್ಕೋ ಆಗುತ್ತೆ. ಭಾಷೆ ರಷ್ಯನ್ ಅಂತ ಆಗುತ್ತೆ. ಅದ್ರ ಜೊತೆಗೆ ಕರೆನ್ಸಿ ರೂಬಲ್ ಆಗುತ್ತೆ. ರಷ್ಯಾದ ಕರೆನ್ಸಿ ರೂಬಲ್ ಆಗುತ್ತೆ. ಇಷ್ಟು ರಷ್ಯಾ ಮತ್ತೆ ಉಕ್ರೇನ್ ಬಗ್ಗೆ. ಕ್ವಶನ್ ನಂಬರ್ 6. ಇತ್ತೀಚೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಥವಾ UNSC ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ನಿಂದ ಯಾವ ದೇಶವನ್ನು ಹೊರಹಾಕಲು ವಿಶ್ವಸಂಸ್ಥೆ ಘೋಷಣೆ ಅಥವಾ ಅನುಮೋದನೆ ಮಾಡಿದೆ? ಫ್ರಾನ್ಸ್, ಉಕ್ರೇನ್, ರಷ್ಯಾ, ಇಂಗ್ಲೆಂಡ್. ಸೊ ಆನ್ಸರ್ ಈಸ್ ರಷ್ಯಾ. ಸೊ ಯಾಕೆ ಅಂದ್ರೆ ನಮ್ಗೆಲ್ಲರೂ ಗೊತ್ತಿರುವಂತೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ವಾರದಿಂದ ಏನು ಸ್ಟಾರ್ಟ್ ಆಗಿದೆಯಲ್ಲ, ಏನು ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಯುದ್ಧದಲ್ಲಿ ವಿಶ್ವದ ಹಲವಾರು ಸಂಘಟನೆಗಳು ಮತ್ತೆ ಸಂಸ್ಥೆಗಳು, ವಿಶ್ವಸಂಸ್ಥೆನೇ ಸೇರಿದಂತೆ ಎಲ್ಲಾ ಸಂಘಟನೆಗಳು, ಸಂಸ್ಥೆಗಳು ರಷ್ಯಾ ಮೇಲೆ ಏನು ಒತ್ತಡ ಇರ್ತಾ ಇದೆ, ಉಕ್ರೇನ್ ಮೇಲೆ ಯುದ್ಧ ಮಾಡಬೇಡಿ ಅಂತ. ಇದಕ್ಕೆಲ್ಲ ಈ ಎಲ್ಲಾ ಸಂಘಟನೆಗಳಿಗೂ ಅಥವಾ ಸಂಸ್ಥೆಗಳು ಬೆಲೆ ಕೊಡದೆ ಉಕ್ರೇನ್ ಮೇಲೆ ದಾಳಿ ಮಾಡ್ತಾ ಇದೆ. ಅದರ ಒಂದು ಭಾಗವಾಗಿ UNSC ಅಥವಾ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ ಭದ್ರತಾ ಮಂಡಳಿ ಅಂತ ಒಂದು ಅಂಗಸಂಸ್ಥೆ ಇದೆ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳ್ಬಿಟ್ಟು. ಆ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ಏನ್ ಮಾಡಿದೆ, ಇದಕ್ಕೆ ಇಷ್ಟು ಅವಕಾಶ ಕೊಟ್ಟರು ಸಹ ಇದೇನ್ ಮಾಡಿಲ್ಲ, ತನ್ನ ನಿರ್ಣಯವನ್ನು ವಾಪಸ್ ತಗೊಂಡಿಲ್ಲ. ಉಕ್ರೇನ್ ಮೇಲೆ ತನ್ನ ಯುದ್ಧವನ್ನು ಮುಂದುವರಿಸ್ತಾ ಇದೆ. ಸೊ ಹಂಗಾಗಿ ಈ ಒಂದು ಇಶ್ಯೂ ಇಟ್ಕೊಂಡು ಏನ್ ಮಾಡ್ತಾ ಇದೆ, ರಷ್ಯಾ ಭದ್ರತಾ ಮಂಡಳಿ ಒಂದು ಸದಸ್ಯ ರಾಷ್ಟ್ರ. ಭದ್ರತಾ ಮಂಡಳಿ ಒಟ್ಟು 5 ಸದಸ್ಯ ರಾಷ್ಟ್ರಗಳಿದಾವೆ. ಅಂದ್ರೆ ಏನು ಶಾಶ್ವತ ಸದಸ್ಯ ರಾಷ್ಟ್ರಗಳು ಅಂತ ಏನ್ ಕರೀತೀವಲ್ಲ, ಪರ್ಮನೆಂಟ್ ಮೆಂಬರ್ಸ್ ಇದಾವೆ 5, 10 ನಾನ್ ಪರ್ಮನೆಂಟ್ ಕಂಟ್ರೀಸ್ ಇದಾವೆ. ಅದರಲ್ಲಿ 5 ಪರ್ಮನೆಂಟ್ ಕಂಟ್ರೀಸ್ ಅಲ್ಲಿ ರಷ್ಯಾನು ಒಂದಾಗುತ್ತೆ. ಹಂಗಾಗಿ ರಷ್ಯಾವನ್ನು ಭದ್ರತಾ ಮಂಡಳಿಯಿಂದ ತೆಗೆದಾಕ್ಬೇಕು ಅಥವಾ ಕ್ವಿಟ್ ಮಾಡ್ಬೇಕು ಅಂತಕ್ಕಂಥ ಸುದ್ದಿ ಇತ್ತೀಚೆಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ವಿಶ್ವಸಂಸ್ಥೆ ಇತ್ತೀಚೆಗೆ ನಿರ್ಧಾರ ಮಾಡಿದೆ. ಅದು ತುಂಬಾ ಇಶ್ಯೂ ಆಗ್ತಾ ಇದೆ. ಸೊ ಭದ್ರತಾ ಮಂಡಳಿ ಬಗ್ಗೆ ನಾವು ನೋಡ್ತಾ ಇದ್ರೆ ನಾವು ಈಗ ಆಲ್ರೆಡಿ ಮಾತಾಡಿದ್ವಿ. 5+10 ರಾಷ್ಟ್ರಗಳ ಒಂದು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ ಆಗಿರ್ತಕ್ಕಂಥ ಭದ್ರತಾ ಮಂಡಳಿ ಅಥವಾ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕರಿತೀವಲ್ಲ.
ಎರಡು ತರ ರಾಷ್ಟ್ರಗಳು ಹೊಂದಿದೆ. ಇದು ಒಂದು 5 ಪರ್ಮನೆಂಟ್ ಕಂಟ್ರೀಸ್ ಅಥವಾ ಶಾಶ್ವತ ಅಥವಾ ಕಾಯಂ ಸದಸ್ಯ ರಾಷ್ಟ್ರಗಳನ್ನು ಹೊಂದಿದೆ. ಅದ್ರ ಜೊತೆಗೆ 10 ನಾನ್ ಪರ್ಮನೆಂಟ್ ಕಂಟ್ರೀಸ್ ಅಥವಾ ಶಾಶ್ವತವಲ್ಲ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಂತ ಒಂದು ಸಂಸ್ಥೆ ಇದು, ಅಂಗಸಂಸ್ಥೆ, ವಿಶ್ವಸಂಘ ಅಂಗಸಂಸ್ಥೆ. ಅದರಲ್ಲಿ 5 ಸದಸ್ಯ ರಾಷ್ಟ್ರಗಳಿದಾವೆ. 5 ಸದಸ್ಯ ರಾಷ್ಟ್ರಗಳು ಪರ್ಮನೆಂಟ್ ಯಾವಪ್ಪ ಅಂದ್ರೆ, ಪರ್ಮನೆಂಟ್ ಕಂಟ್ರೀಸ್ ಯಾವಪ್ಪ ಅಂದ್ರೆ, ಸೊ ಅಮೆರಿಕ, ಬ್ರಿಟನ್, ಚೀನಾ, ಫ್ರಾನ್ಸ್, ರಷ್ಯಾ. ಸೊ ಈ 5 ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿಯಲ್ಲಿ ಇರ್ತಕ್ಕಂಥ 5 ಪರ್ಮನೆಂಟ್ ಕಂಟ್ರೀಸ್. ಇದ್ರ ಜೊತೆಗೆ 10 ನಾನ್ ಪರ್ಮನೆಂಟ್ ಕಂಟ್ರೀಸ್ ಅನ್ನ 2 ವರ್ಷದ ಅವಧಿಗೆ 5, ಸೊ ವಿಶ್ವದಲ್ಲಿ ಇರ್ತಕ್ಕಂಥ 7 ಖಂಡಗಳಲ್ಲಿ ಇರ್ತಕ್ಕಂಥ ಎಲ್ಲಾ ದೇಶಗಳನ್ನು ಒಳಗೊಂಡಂತೆ 2 ವರ್ಷದ ಅವಧಿಗೆ 5 ಪ್ರಾಂತ್ಯಗಳಿಂದ 5 ವಿವಿಧ ಪ್ರಾಂತ್ಯಗಳಿಂದ 2 ವರ್ಷಕ್ಕೆ ಅದನ್ನ ಮುಂದುವರ್ಸ್ಕೊಂಡು ಆಯ್ಕೆ ಮಾಡ್ಕೊಳ್ತಾ ಹೋಗ್ತಾರೆ. ಅದರಲ್ಲಿ ಇಶ್ಯೂ ಆಗಿರೋದೇನೆಂದ್ರೆ, ಇತ್ತೀಚೆಗೆ 5 ರಾಷ್ಟ್ರಗಳು ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳಿಗೆ 2021ರಲ್ಲಿ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳಿಗೆ ಏನು 10 ರಾಷ್ಟ್ರಗಳಿದಾವಲ್ಲ, 5 ರಾಷ್ಟ್ರಗಳು ಇತ್ತೀಚೆಗೆ ಸೇರ್ಪಡೆ ಆಗಿದ್ದಾವೆ. ಅಂದ್ರೆ 2 ವರ್ಷಗಳು ಒಂದ್ಸರಿ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಇತ್ತೀಚೆಗೆ ಏನ್ ಕರೆಂಟ್ ಅಫೇರ್ಸ್ ನೀವು ನೋಡ್ತಾ ಹೋಗ್ಬೇಕು ಅಂದ್ರೆ, 5 ರಾಷ್ಟ್ರಗಳು ಇತ್ತೀಚೆಗೆ ನಾನ್ ಪರ್ಮನೆಂಟ್ ಕಂಟ್ರೀಸ್ಗೆ ಸೇರ್ಪಡೆ ಆಗಿದ್ದಾವೆ, ಭಾರತನೂ ಸೇರಿದಂತೆ 5 ದೇಶಗಳು ಯಾವ್ಯಾವು ಅಂದ್ರೆ ಐರ್ಲೆಂಡ್, ಸೊ ಭಾರತ, ಐರ್ಲೆಂಡ್, ಮೆಕ್ಸಿಕೋ, ಕೀನ್ಯಾ, ನಾರ್ವೆ. ಸೊ ಭಾರತ ಸೇರಿದಂತೆ ಈ 5 ದೇಶಗಳು ಭದ್ರತಾ ಮಂಡಳಿಯ ಏನು ನಾನ್ ಪರ್ಮನೆಂಟ್ ಕಂಟ್ರೀಸ್ ಅಥವಾ ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳ ಗುಂಪಿಗೆ ಸೇರ್ಪಡೆಯಾಗಿದ್ದಾವೆ 2021 ಜನವರಿಯಿಂದ 2022 ಡಿಸೆಂಬರ್ ವರೆಗೆ, ಅಂದ್ರೆ 2 ವರ್ಷಗಳ ಅವಧಿಗೆ. ಅಂದ್ರೆ ಇದು ಟರ್ಮ್ ನಾನ್ ಪರ್ಮನೆಂಟ್ ಕಂಟ್ರೀಸ್ ನ ಒಂದು ಟರ್ಮ್ 2 ವರ್ಷ ಅವಧಿಗೆ ಇರುತ್ತೆ. ಇತ್ತೀಚೆಗೆ 2021ರಿಂದ 2022 2 ವರ್ಷದ ಅವಧಿಗೆ ಭಾರತ ಸೇರಿದಂತೆ 5 ರಾಷ್ಟ್ರಗಳು ಸೇರ್ಪಡೆಯಾಗಿದೆ. ಇದು ಕರೆಂಟ್ ಅಫೇರ್ಸ್ ಪಾಯಿಂಟ್ ಆಫ್ ವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಭದ್ರತಾ ಮಂಡಳಿ ಬಗ್ಗೆ ನಾವು ನೋಡ್ತಾ ಹೋದ್ರೆ, ಅಂದ್ರೆ ಇವಾಗ ಇತ್ತೀಚೆಗೆ ಸೇರ್ಪಡೆ ಆಗಿದೆ ಭಾರತ. ಇದು 8ನೇ ಬಾರಿಗೆ ಸೇರ್ಪಡೆ ಆಗಿರೋದು 2021ರಲ್ಲಿ ಇದುವರೆಗೆ 8ನೇ ಬಾರಿ ಸೇರ್ಪಡೆ ಆಗಿದೆ. ಇದ್ರ ಜೊತೆಗೆ G4 ಕಂಟ್ರೀಸ್ ಅಂತ ಏನ್ ಕಲಿತೀವಲ್ಲ ನಾವು, G4 ಕಂಟ್ರೀಸ್ ಅಂದ್ರೆ ಗ್ರೂಪ್ ಆಫ್ 4, 4 ರಾಷ್ಟ್ರಗಳು ಒಕ್ಕೂಟ ಅಂತಿದೆ. ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್. G4 ಕಂಟ್ರಿ ಉದ್ದೇಶ ಏನಪ್ಪಾ ಅಂದ್ರೆ, ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ರಾಷ್ಟ್ರ ಅಂದ್ರೆ 5 ದೇಶಗಳು ಏನಿದಾವಲ್ಲ, ಅಮೆರಿಕ, ಬ್ರಿಟನ್, ಚೀನಾ, ರಷ್ಯಾ, ಫ್ರಾನ್ಸ್ ಇದಾವಲ್ಲ, ಇದ್ರ ಜೊತೆಗೆ ಮತ್ತೆ ಪರ್ಮನೆಂಟ್ ಕಂಟ್ರೀಸ್ ಸ್ಥಾನಮಾನ ಅಥವಾ ಕಾಯಂ ಸದಸ್ಯತ್ವ ಸ್ಥಾನ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ಒಂದು ರಾಷ್ಟ್ರಗಳ ಗುಂಪನ್ನ G4 ಕಂಟ್ರೀಸ್ ಅಂತ ಏನ್ ಕರಿತೀವಿ ಅಥವಾ ಗ್ರೂಪ್ ಆಫ್ 4 ಕಂಟ್ರೀಸ್ ಅಂತ ಏನ್ ಕರಿತೀವಿ. ಅದರಲ್ಲಿ ಭಾರತ, ಬ್ರೆಜಿಲ್, ಜರ್ಮನಿ, ಜಪಾನ್ ಇದೆ. ಇದ್ರ ಜೊತೆಗೆ UN ಅಧಿಕೃತ ಭಾಷೆಗಳನ್ನು ನಾವು ನೋಡ್ತಾ ಹೋದ್ರೆ ಅರೇಬಿಕ್, ಇಂಗ್ಲಿಷ್, ಚೈನೀಸ್, ಫ್ರೆಂಚ್, ರಷ್ಯಾ ಮತ್ತು ಸ್ಪ್ಯಾನಿಷ್ ಇದೆ. ಇಷ್ಟು ಭದ್ರತಾ ಮಂಡಳಿ ಬಗ್ಗೆ. ಕ್ವೆಶ್ಚನ್ ನಂಬರ್ 7. ಲಂಡನ್ ಮೂಲದ ನೈಟ್ ಫ್ರಾಂಕ್ ದಿ ವೆಲ್ತ್ ಎಂಬ ಸಂಸ್ಥೆ ಬಿಡುಗಡೆ ಮಾಡಿರುವ ಇತ್ತೀಚಿನ ಬಿಲಿಯನೇರ್ ಅಥವಾ ಶ್ರೀಮಂತರ ಪಟ್ಟಿಯ ಪ್ರಕಾರ ಬಿಲಿಯನೇರ್ಸ್ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 3ನೇ ಸ್ಥಾನ, 2ನೇ ಸ್ಥಾನ, 4ನೇ ಸ್ಥಾನ, 5ನೇ ಸ್ಥಾನ? ಆನ್ಸರ್ ಈಸ್ 3ನೇ ಸ್ಥಾನ. ಸೊ ಈ ಒಂದು ವರದಿ ಪ್ರಕಾರ ನೈಟ್ ಫ್ರಾಂಕ್ ದಿ ವೆಲ್ತ್ ಅಂತಕ್ಕಂಥ ಒಂದು ಸಂಸ್ಥೆ, ಇದು ಲಂಡನ್ ಅಲ್ಲಿ ಇದೆ, ಇದರ ಒಂದು ಕೇಂದ್ರ ಕಚೇರಿ. ಲಂಡನ್ ಮೂಲದ ಈ ಒಂದು ಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ವಿಶ್ವದ ಬಿಲಿಯನಿಯರ್ಸ್ ಅಥವಾ ಶತಕೋಟ್ಯಾಧಿಪತಿಗಳ ಒಂದು ಶ್ರೀಮಂತರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಇತ್ತೀಚೆಗೆ. ಅದರಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಸೊ ವರ್ಲ್ಡ್ ಟಾಪ್ 3 ಕಂಟ್ರಿ ಇದೆ, ಅಂದ್ರೆ 3ನೇ ಸ್ಥಾನದಲ್ಲಿ. ಮೊದಲನೇ ಸ್ಥಾನದಲ್ಲಿ ಅಮೆರಿಕ ಇದೆ, 748 ಬಿಲಿಯನಿಯರ್ಸ್ ಅನ್ನು ಒಳಗೊಂಡಿರ್ತಕ್ಕಂಥ ಅಮೆರಿಕ 1ನೇ ಸ್ಥಾನದಲ್ಲಿದೆ. 554 ಬಿಲಿಯನಿಯರ್ಸ್ ಹೊಂದಿರ್ತಕ್ಕಂಥ ಚೀನಾ 2ನೇ ಸ್ಥಾನದಲ್ಲಿದೆ. ಇದ್ರ ಜೊತೆಗೆ ಭಾರತ, ಸೊ ಭಾರತ ಒಟ್ಟು ಏನು 145 ಶತಕೋಟ್ಯಾಧೀಶರನ್ನು ಹೊಂದಿರತಕ್ಕಂಥ ಭಾರತ 3ನೇ ಪ್ಲೇಸ್ ಅಲ್ಲಿ ಇದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಫೋರ್ಬ್ಸ್ ಅಂದ್ರೆ ಇತ್ತೀಚೆಗೆ ಫೋರ್ಬ್ಸ್ ಅಂತಕ್ಕಂಥ ಒಂದು ಮ್ಯಾಗಝಿನ್ ಅಥವಾ ನಿಯತಕಾಲಿಕೆ ಅತಿ ಶ್ರೀಮಂತ ವ್ಯಕ್ತಿಗಳ ಅಥವಾ ರಿಚೆಸ್ಟ್ ಪರ್ಸನ್ಸ್ ಅಂತ ಏನ್ ಕರೀತೀವಲ್ಲ, ರಿಚೆಸ್ಟ್ ಪೀಪಲ್ ಅಂತಕ್ಕಂಥ ಒಂದು ವರದಿಯನ್ನು ಫೋರ್ಬ್ಸ್ ಅಂತಕ್ಕಂಥ ಸಂಸ್ಥೆ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಇದ್ರ ಜೊತೆಗೆ ಇದರಲ್ಲಿ ಎಲಾನ್ ಮಸ್ಕ್, ಸೊ ಟೆಸ್ಲಾ ಕಂಪನಿಯ ಎಲಾನ್ ಮಸ್ಕ್ ಅಂತಕ್ಕಂಥವ್ರು 1ನೇ ಸ್ಥಾನದಲ್ಲಿ, ಅಂದ್ರೆ ಅತಿ ಶ್ರೀಮಂತ ವ್ಯಕ್ತಿ ಆಗ್ತಾರೆ. ಬರ್ನಾರ್ಡ್ ಎರ್ನಾಲ್ಡ್ ಅಂತ ಹೇಳ್ಬಿಟ್ಟು LVMH ಅಂತಕ್ಕಂಥ ಕಂಪನಿಯ ಬರ್ನಾರ್ಡ್ ಎರ್ನಾಲ್ಡ್ 2ನೇ ಸ್ಥಾನದಲ್ಲಿ ಬರ್ತಾರೆ. ಜೆಫ್ ಬೆಜೋಸ್, ಅಮೆಜಾನ್ ನ ಸಂಸ್ಥಾಪಕ ಜೆಫ್ ಬೆಜೋಸ್ 3ನೇ ಸ್ಥಾನದಲ್ಲಿದ್ದಾರೆ. ಬಿಲ್ ಗೇಟ್ಸ್, ಸೊ ಮೈಕ್ರೋಸಾಫ್ಟ್ ಸಂಸ್ಥಾಪಕ ಬಿಲ್ ಗೇಟ್ಸ್ 4ನೇ ಸ್ಥಾನದಲ್ಲಿದ್ದಾರೆ. ಇದ್ರ ಜೊತೆಗೆ ಭಾರತದ ವ್ಯಕ್ತಿ ಮುಖೇಶ್ ಅಂಬಾನಿ, ರಿಲಯನ್ಸ್ ಸಮೂಹದ ಮುಖ್ಯಸ್ಥ, ರಿಲಯನ್ಸ್ ಕಂಪನಿ ಮುಖ್ಯಸ್ಥ ಮುಖೇಶ್ ಅಂಬಾನಿ ಟಾಪ್ 10 ಅಲ್ಲಿ ಇದ್ದಾರೆ. ಸೊ 10th ಪ್ಲೇಸ್ ಅಥವಾ ವಿಶ್ವದ 10ನೇ ಶ್ರೀಮಂತ ವ್ಯಕ್ತಿ ಅಂತ ಹೇಳ್ಬಿಟ್ಟು ಫೋರ್ಬ್ಸ್ ಇತ್ತೀಚೆಗೆ ವರದಿ ಬಿಡುಗಡೆ ಮಾಡಿದೆ. ಇದ್ರ ಜೊತೆಗೆ ವಿಶ್ವದ ಇತ್ತೀಚೆಗೆ ಫೋರ್ಬ್ಸ್ ಅಂತಕ್ಕಂಥ ನಿಯತಕಾಲಿಕೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಹಿಳೆಯರು ಅಂತಕ್ಕಂಥ ಒಂದು ವರದಿನೂ ಸಹ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದೆ. ಮೋಸ್ಟ್ ಪವರ್ಫುಲ್ ವುಮೆನ್ಸ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಒಂದು ಇಂಡೆಕ್ಸ್ ಅನ್ನು ರಿಲೀಸ್ ಮಾಡಿದೆ. ಅದರಲ್ಲಿ ಮೆಕೆಂಜಿ ಸ್ಕಾಟ್ ಅಂತಕ್ಕಂಥ ಒಬ್ಬ ಮಹಿಳೆ ಈ ವರ್ಷದಲ್ಲಿ ಅತ್ಯಂತ ಮೋಸ್ಟ್ ಪವರ್ಫುಲ್ ವುಮೆನ್ ಅಂತಕ್ಕಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. 2ನೇದರಲ್ಲಿ ಕಮಲಾ ಹ್ಯಾರಿಸ್, ಸೊ ಅಮೆರಿಕದ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ 2ನೇ ಸ್ಥಾನದಲ್ಲಿದ್ದಾರೆ. ಕ್ರಿಸ್ಟಿನಾ ಲಿಗಾರ್ಡೆ, ಸೊ ಕ್ರಿಸ್ಟಿನಾ ಲಿಗಾರ್ಡೆ ಅಂತಕ್ಕಂಥವ್ರು
ಮೂರನೇ ಸ್ಥಾನ ಪಡ್ಕೊಂಡಿದ್ರೆ. ಇದ್ರ ಜೊತೆಗೆ ಭಾರತದ ವ್ಯಕ್ತಿ ನೋಡ್ತಾ ಹೋದ್ರೆ ನಿರ್ಮಲಾ ಸೀತಾರಾಮನ್, ಸೊ ಭಾರತದ ಪ್ರಸ್ತುತ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರು 37ನೇ ಸ್ಥಾನದಲ್ಲಿದ್ದಾರೆ. ವರ್ಲ್ಡ್ 37th ರ್ಯಾಂಕ್ ಅಲ್ಲಿದ್ದಾರೆ. ಸೊ ಭಾರತದಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ, ವರ್ಲ್ಡ್ ಅಲ್ಲಿ 37th ರ್ಯಾಂಕ್ ನಿರ್ಮಲಾ ಸೀತಾರಾಮನ್, ಇಂಡಿಯನ್ ವುಮೆನ್ ಮೋಸ್ಟ್ ಪವರ್ಫುಲ್ ಆಫ್ ದಿಸ್ ಇಯರ್ ಅಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ಬೋದು. ಕ್ವಶನ್ ನಂಬರ್ 8, ಇತ್ತೀಚೆಗೆ ಬಿಡುಗಡೆಗೊಂಡ ವರದಿಯ ಪ್ರಕಾರ ಭಾರತದ ರಾಜ್ಯಗಳ ಪೈಕಿ ಗರಿಷ್ಠ ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎಷ್ಟನೇ ಸ್ಥಾನ ಪಡೆದಿದೆ? ಒಂದನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನ? ಆನ್ಸರ್ ಈಸ್ 2ನೇ ಸ್ಥಾನ. ಸೊ ಜಿಎಸ್ಟಿ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಏನ್ ಕರೀತೀವಿ ನಾವು, ಸರಕು ಮತ್ತು ಸೇವಾ ತೆರಿಗೆ, ಇದನ್ನ ನಾವು ಕನ್ನಡದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂತ ಕರಿತೀವಿ. ಇಟ್ಸ್ ಎ ಇಂಡೈರೆಕ್ಟ್ ಟ್ಯಾಕ್ಸ್. ಅಂದ್ರೆ ಟ್ಯಾಕ್ಸ್ ಅಲ್ಲಿ ತೆರಿಗೆಯಲ್ಲಿ 2 ತರ ಇದಾವೆ, ಒಂದು ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳ್ಬೋದು. ಅದರಲ್ಲಿ 2021ರ ಸಂಗ್ರಹದ ವರದಿಯಲ್ಲಿ ಸೊ ಕಲೆಕ್ಟ್ ಮಾಡಿರ್ತಕ್ಕಂಥ ಭಾರತದಲ್ಲಿ ಯಾವ ರಾಜ್ಯಗಳು ಕಲೆಕ್ಟ್ ಮಾಡಿದ್ದಾರೆ ಅಂತ ಒಂದು ರ್ಯಾಂಕ್ ಕೊಟ್ಟಿದ್ದಾರೆ. ಅದರಲ್ಲಿ ಒಟ್ಟು 9,176 ಕೋಟಿ ಕಲೆಕ್ಟ್ ಮಾಡೋದ್ರ ಮೂಲಕ ಸೊ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸೊ ಮೊದಲನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ. ಸೊ ಟೋಟಲ್ 19,423 ಕೋಟಿ ಕಲೆಕ್ಟ್ ಮಾಡೋದ್ರ ಮೂಲಕ ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ ಜಿಎಸ್ಟಿ ಕಲೆಕ್ಟ್ ಮಾಡಿರೋದ್ರಲ್ಲಿ. ಸೊ ಕರ್ನಾಟಕ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಟೋಟಲ್ ಎಷ್ಟು ಕಲೆಕ್ಟ್ ಆಗಿದೆ ಈ ವರ್ಷ ಅಂದ್ರೆ 1,33,026 ಕೋಟಿ ಜಿಎಸ್ಟಿ ಕಲೆಕ್ಟ್ ಮಾಡಿದೆ. ಸೊ ಅದರಲ್ಲಿ ಮಹಾರಾಷ್ಟ್ರ ಫಸ್ಟ್, ಕರ್ನಾಟಕ ಸೆಕೆಂಡ್, ಸೊ ಗುಜರಾತ್ 3rd ಪ್ಲೇಸ್ ಅಲ್ಲಿ ಇದೆ, ತಮಿಳುನಾಡು 4th ಪ್ಲೇಸ್ ಅಲ್ಲಿ ಇದೆ. ಸೊ ಜಿಎಸ್ಟಿ ಬಗ್ಗೆ ನಾವು ನೋಡ್ತಾ ಹೋದ್ರೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಈಗ ಆಲ್ರೆಡಿ ಮಾತಾಡಿದ್ವಿ, ಇದೊಂದು ಪರೋಕ್ಷ ತೆರಿಗೆ, ಸರಕು ಮತ್ತು ಸೇವಾ ತೆರಿಗೆ ಅಂತ ಕನ್ನಡದಲ್ಲಿ ಕರಿತೀವಿ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತೀವಿ. 2017 ಜುಲೈ 1ರಲ್ಲಿ ಪ್ರಾರಂಭ ಆಗುತ್ತೆ. ಸೊ ಹಂಗಾಗಿ ಜುಲೈ 1ನೇ ತಾರೀಕು ಪ್ರತಿ ವರ್ಷ ನಾವು ಜಿಎಸ್ಟಿ ದಿನ ಅಥವಾ ಜಿಎಸ್ಟಿ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದ್ರ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ಇದು ಸ್ಥಾಪನೆ ಆಗ್ಲಿಕ್ಕೆ ಒಂದು ಸಮಿತಿ ಕಾರಣ ಆಗುತ್ತೆ, ಅಸಿಮ್ ದಾಸ್ ಗುಪ್ತಾ ಸಮಿತಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಜಿಎಸ್ಟಿ ಸ್ಥಾಪನೆ ಆಗ್ಲಿಕ್ಕೆ 2000 ಇಸ್ವಿಲಿ ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಸಿಮ್ ದಾಸ್ ಗುಪ್ತಾ ಸಮಿತಿಯನ್ನು ನೇಮಕ ಮಾಡ್ತಾರೆ. ಈ ಒಂದು ವರದಿ ಮೇಲೆ ಹಂತವಾಗಿ ಜಿಎಸ್ಟಿನ ಜಾರಿಗೆ ತರ್ತಾ ಹೋಗ್ತೀವಿ. ಇಂಪಾರ್ಟೆಂಟ್ ಆಗುತ್ತೆ. ಅಸಿಮ್ ದಾಸ್ ಗುಪ್ತಾ ಸಮಿತಿ ನೇಮಕ ಅಥವಾ ಅದು ಶಿಫಾರಸ್ಸಿನ ಆಧಾರದ ಮೇಲೆ ಜಿಎಸ್ಟಿನ ನಾವು ಜಾರಿಗೆ ತಂದಿದ್ವಿ. ಸೊ ಹಂಗಾಗಿ ಇವರನ್ನ ಜಿಎಸ್ಟಿಯ ಪಿತಾಮಹ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಸಂವಿಧಾನ ಸ್ಥಾನಮಾನಾತ್ಮಕವನ್ನ ನೀಡ್ತಾ ಹೋಗ್ತೀವಿ ಜಿಎಸ್ಟಿಗೆ. ಅದ್ರ ಭಾಗವಾಗಿ 101ನೇ ತಿದ್ದುಪಡಿ ಆಗುತ್ತೆ. 101ನೇ ತಿದ್ದುಪಡಿ, 122ನೇ ತಿದ್ದುಪಡಿ ಮಸೂದೆ. ಸೊ 122nd, ಸೊ 122ನೇ ಅಮೆಂಡ್ಮೆಂಟ್ ಬಿಲ್ ಇದು. 122nd ಅಮೆಂಡ್ಮೆಂಟ್ ಬಿಲ್ ತಿದ್ದುಪಡಿ ಮಸೂದೆ ತಗೊಂಡ್ರೆ 122ನೇ ತಿದ್ದುಪಡಿ ಮಸೂದೆಯಲ್ಲಿ ಮಂಡನೆ ಆಗುತ್ತೆ. ಆದ್ರೆ ಅದಕ್ಕೆ ತಿದ್ದುಪಡಿ ಅಂತಕ್ಕಂಥ ಸ್ಥಾನಮಾನ ಕೊಟ್ಟಿದ್ದು 101ನೇ ತಿದ್ದುಪಡಿ ಆಗ್ತಾ ಹೋಗುತ್ತೆ. ಸಂವಿಧಾನಾತ್ಮಕವಾಗಿ ಮುಖ್ಯವಾಗಿ 4 ವಿಧಿಗಳನ್ನು ಸೇರ್ಪಡೆ ಮಾಡ್ತಾರೆ ಜಿಎಸ್ಟಿ ಸಂಬಂಧಪಟ್ಟಂತೆ. 246A, 250A, 269A, 279A ಅಂತ ಹೇಳ್ತಾ ಹೋಗ್ತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ 250A ಅಂತ ಹೇಳುತ್ತೆ ಜಿಎಸ್ಟಿ ಸಂಗ್ರಹದ ಬಗ್ಗೆ ಹೇಳುತ್ತೆ. ಸೊ ಜಿಎಸ್ಟಿಯನ್ನು ಸಂಗ್ರಹ ಮಾಡಬೇಕು, ಮತ್ತೆ ಕೇಂದ್ರ ರಾಜ್ಯಗಳ ನಡುವೆ ಜಿಎಸ್ಟಿಯನ್ನು ಹಂಚಿಕೆ ಮಾಡಬೇಕು, ಅಥವಾ ಆ ಹಂಚಿಕೆ ಮಾಡಲಿಕ್ಕೆ ಮಾಡತಕ್ಕಂಥ ಕಾನೂನುಗಳು ಸಂಸತ್ತಿಂದ ಅಥವಾ ಪಾರ್ಲಿಮೆಂಟ್ ಏನ್ ಮಾಡುತ್ತೋ ಆ ಒಂದು ಪಾರ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಕಾನೂನುಗಳು ಅಥವಾ ರೀತಿಗಳ ಬಗ್ಗೆ ಈ ಒಂದು 250A ವಿಧಿ ತಿಳಿಸುತ್ತೆ. ಸೊ 279A ವಿಧಿ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ 279A ವಿಧಿ ಏನಾಗುತ್ತೆ, ಜಿಎಸ್ಟಿ ಕೌನ್ಸಿಲ್ ಅಥವಾ ಜಿಎಸ್ಟಿ ಮಂಡಳಿ ಬಗ್ಗೆ ತಿಳಿಸೋಗುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ ಆರ್ಟಿಕಲ್ಸ್. ಸೊ ಜಿಎಸ್ಟಿ ಮಂಡಳಿ ಬಗ್ಗೆ ನಾವು ನೋಡ್ತಾ ಹೋದ್ರೆ ಹಣಕಾಸು ಸಚಿವರು ಇದರ ಒಂದು ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಸೊ ಫಿನಾನ್ಸ್ ಮಿನಿಸ್ಟರ್ ಯಾರಿರ್ತಾರೆ ಅವರು ಎಕ್ಸ್ ಅಫಿಸಿಯೋ ಪ್ರೆಸಿಡೆಂಟ್ ಆಗಿರ್ತಾರೆ. ಇದ್ರ ಜೊತೆಗೆ ಒಬ್ಬ ಅಧ್ಯಕ್ಷರು ಯಾರಾಗಿರ್ತಾರೆ, ಹಣಕಾಸು ಸಚಿವರು ಅಂತ ಹೇಳಿದ್ರೆ. ಅದ್ರ ಜೊತೆಗೆ 33 ಜನ ಸದಸ್ಯರು ಅಥವಾ ಮೆಂಬರ್ ಅನ್ನು ಒಳಗೊಂಡಿರ್ತಕ್ಕಂಥ ಒಂದು ಕೌನ್ಸಿಲ್ ಆಗುತ್ತೆ ಇದ್ರ ಜೊತೆಗೆ ಒಬ್ಬ ಕಾರ್ಯದರ್ಶಿ ಸೆಕ್ರೆಟರಿಯನ್ನು ಒಳಗೊಂಡಿರುತ್ತೆ. ಪ್ರಸ್ತುತ ಜಿಎಸ್ಟಿ ಸೆಕ್ರೆಟರಿ ಯಾರಪ್ಪ ಅಂದ್ರೆ ಡಾಕ್ಟರ್ ಚಂದ್ರಶೇಖರ್ ಮೊಹಾಪಾತ್ರ ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ ಜಿಎಸ್ಟಿಯನ್ನ 4 ಹಂತಗಳಲ್ಲಿ ಆಗ್ತಾ ಹೋಗ್ತೀವಿ, ಅಥವಾ 4 ಹಂತಗಳಲ್ಲಿ ಯಾವುವು ಅಂದ್ರೆ 5 ಹಂತಗಳಲ್ಲಿ. ಅಂದ್ರೆ 0 ಬಿಟ್ರೆ 4 ಆಗುತ್ತೆ, 0% ಅನ್ನು ಆಡ್ ಮಾಡ್ಕೊಂಡ್ರೆ 5% ಆಗುತ್ತೆ. ಅಂದ್ರೆ 0%, 0 ಅಂದ್ರೆ ಜಿಎಸ್ಟಿ ಇಂದ ಮುಕ್ತ, ಅದಕ್ಕೆ ಜಿಎಸ್ಟಿ ಟ್ಯಾಕ್ಸ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ 0%, ಇದ್ರ ಜೊತೆಗೆ 5%, 12%, 18% ಮತ್ತೆ 28%. ಈ ತರ 5 ಹಂತಗಳಲ್ಲಿ ಜಿಎಸ್ಟಿ ತೆರಿಗೆಯನ್ನು ವಿಭಾಗ ಮಾಡ್ತಾ ಹೋಗ್ತೀವಿ. ಸೊ 0% ಅಂದ್ರೆ ಅತಿ ಎಸೆನ್ಸಿಯಲ್ ಗೂಡ್ಸ್ ಏನಿರ್ತಾವಲ್ಲ ಅದಕ್ಕೆ. ಸೊ ಇದ್ರ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನ್ಯಾಪ್ಕಿನ್ಸ್ ಅಂತ ಏನ್ ಕಲಿತೀವಲ್ಲ, ಸೊ ಇದಕ್ಕೆ ಸಂಬಂಧಪಟ್ಟ ಹೆಲ್ತ್ ಅಥವಾ ನ್ಯಾಪ್ಕಿನ್ಸ್, ಸೊ ಇದಕ್ಕೆ ಸಂಬಂಧಪಟ್ಟಂತೆ 0% ಟ್ಯಾಕ್ಸ್ ಅನ್ನು ವಿಧಿಸಿದ್ದಾರೆ. ಸೊ 28% ಅತಿ ದುಬಾರಿ ಆಗಿರ್ತಾವಲ್ಲ, ಸೊ ಗುಟ್ಕಾ ಆಗಿರ್ಬೋದು, ಪಾನ್ ಮಸಾಲ ಆಗಿರ್ಬೋದು, ಸೊ ಈ ತರ ಇದನ್ನೆಲ್ಲ 28% ಅಲ್ಲಿ ಅತಿ ಹೆಚ್ಚು ಜಿಎಸ್ಟಿಯನ್ನು ವಿಧಿಸ್ತಾ ಹೋಗ್ತಾರೆ. 4 ರೀತಿಯಲ್ಲಿ ತೆರಿಗೆ ವಿಧಿಸ್ತಾ ಹೋಗ್ತಾರೆ. 5 ಅಂತ 4 ರೀತಿ. ಸೊ 4 ರೀತಿಯಲ್ಲಿ ಯಾವ್ದು ಅಂದ್ರೆ ಯುಜಿಎಸ್ಟಿ, ಸೊ ಯೂನಿಯನ್
ಯೂನಿಯನ್ GST ಅಂತ ಅಥವಾ ಕೇಂದ್ರ GST ಅಂತ ಹೇಳ್ಬಿಟ್ಟು, SGST ಸೊ ಸ್ಟೇಟ್ GST ಅಂತ ಕರಿತೀವಿ, UT-GST ಯೂನಿಯನ್ ಟೆರಿಟರಿ GST ಅಂತ ಹೇಳಿ ಕರಿತೀವಿ. ಇದ್ರ ಜೊತೆಗೆ IGST ಸೊ ಇಂಟಿಗ್ರೇಟೆಡ್ GST ಅಂತ ಹೇಳ್ಬಿಟ್ಟು ಈ ತರ 5 ರೀತಿಯಲ್ಲಿ ತೆರಿಗೆಯನ್ನು ವಿಧಿಸ್ತಾ ಹೋಗ್ತಾ ಇದೀವಿ. ನಂಬರ್ 9 13ನೇ ಅಸೋಚಮ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಕಮ್ ಅವಾರ್ಡ್ಸ್ ಆನ್ ಸಿವಿಲ್ ಏವಿಯೇಷನ್ ಕಾರ್ಗೋ ಸಮ್ಮೇಳನ ಇತ್ತೀಚೆಗೆ ಯಾವ ನಗರದಲ್ಲಿ ನಡೆಯಿತು? ಸೊ ಬೆಂಗಳೂರು, ಮುಂಬೈ, ನವದೆಹಲಿ, ಕಲ್ಕತ್ತಾ. ಸೊ ಆನ್ಸರ್ ಇಸ್ ನವದೆಹಲಿ. ಸೊ 13ನೇ ಆವೃತ್ತಿಯ 13th ಎಡಿಷನ್ ಅಸೋಚಮ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಕಮ್ ಅವಾರ್ಡ್ಸ್ ಆನ್ ಸಿವಿಲ್ ಏವಿಯೇಷನ್ ಕಾರ್ಗೋ ಕಾನ್ಫರೆನ್ಸ್ ಅಂತಕ್ಕಂಥದ್ದು 2027ರಲ್ಲಿ ಇತ್ತೀಚೆಗೆ ದೆಹಲಿಯಲ್ಲಿ ನಡೀತಾ ಹೋಗುತ್ತೆ. ಇದ್ರ ಥೀಮ್ ಏನು ಅಂದ್ರೆ 2022ರ ಥೀಮ್ ಏನಂದ್ರೆ ಡ್ರೈವಿಂಗ್ ಪೋಸ್ಟ್ ಕೋವಿಡ್ ಗ್ರೋತ್ ಅಂತ ಹೇಳ್ಬಿಟ್ಟು, ಅಂದ್ರೆ ಕೋವಿಡ್ ನಂತರದ ಅಂದ್ರೆ COVID-19 ನಂತರದ ಬೆಳವಣಿಗೆ ಯಾವ ತರ ಇರಬೇಕು ಅನ್ನೋ ಒಂದು ಥೀಮ್ ಇಟ್ಕೊಂಡು ಇದನ್ನ ಆಚರಣೆ ಮಾಡ್ತೇವೆ. ಸೊ ಉದ್ದೇಶ ಇದನ್ನ ಯಾಕೆ ಮಾಡ್ತಾರೆ ಈ ಒಂದು ಸಮ್ಮೇಳನ ಅಂದ್ರೆ ಕೋವಿಡ್ ಪೂರ್ವ ಅಥವಾ ನಂತರ, ಸೊ ಕೋವಿಡ್ ಪ್ರೀ ಪೋಸ್ಟ್ ಅಂದ್ರೆ ಕೋವಿಡ್ ಮುಂಚೆ ಮತ್ತು ಕೋವಿಡ್ ನ ನಂತರ ಸಿವಿಲ್ ಏವಿಯೇಷನ್ ವಲಯದಲ್ಲಿ ಉಂಟಾದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದು ಮತ್ತು ಏವಿಯನ್ ಕ್ಷೇತ್ರದಲ್ಲಿ ಕೌಶಲ್ಯತೆ ಮತ್ತು ದೀರ್ಘಕಾಲ ಸೊ ಲಾಂಗ್ ಟರ್ಮ್ ಪ್ಲಾನ್ಸ್ ಏನೇನು ಕರೀತಲ್ಲ ಇದನ್ನು ರೂಪಿಸಲಿಕ್ಕೋಸ್ಕರ ಈ ಒಂದು ಸಮಿಟ್ ಅನ್ನು ಇತ್ತೀಚೆಗೆ ದೆಹಲಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ, ಅಂದ್ರೆ ದೆಹಲಿಯಲ್ಲಿ ನಡೆದಿದೆ. ಸೊ ಅಸೋಚಮ್ ಬಗ್ಗೆ ನಾವು ನೋಡ್ತಾ ಇದ್ರೆ ಇದು ಒಂದು ಸಂಸ್ಥೆ ಅಸೋಚಮ್ ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಸೊ ದಿ ಅಸೋಸಿಯೇಟೆಡ್ ಚೇಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಇನ್ ಇಂಡಿಯಾ ಅಂತ ಏನ್ ಕರಿತಾ ಹೋಗ್ತೀವಿ. ಇದರ 1920ರಲ್ಲಿ ಪ್ರಾರಂಭ ಆಗುತ್ತೆ. ಸೊ ಇದರ ಒಂದು ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿ ಇದೆ. ಸೊ ಇದೇನ್ ಕೆಲಸ ಮಾಡುತ್ತೆ ಅಸೋಚಮ್ ಅಂದ್ರೆ ಕೈಗಾರಿಕೆ, ಸರ್ಕಾರ ಮತ್ತು ಉದ್ದಿಮೆದಾರರ ನಡುವೆ ಸೂಕ್ತ ನೀತಿಗಳನ್ನು ರೂಪಿಸುವ ಮತ್ತು ದೇಶೀಯ ಮತ್ತು ವಿದೇಶಿಯ ವ್ಯಾಪಾರವನ್ನು ಉತ್ತೇಜಿಸತಕ್ಕಂಥ ಒಂದು ಕೆಲಸ ಅಸೋಚಮ್ ಸಂಸ್ಥೆ ಮಾಡುತ್ತೆ. ಕ್ವೆಶ್ಚನ್ ನಂಬರ್ 10 SDSN ಸಂಸ್ಥೆ ಬಿಡುಗಡೆ ಮಾಡಿದ ಸುಸ್ಥಿರ ಅಭಿವೃದ್ಧಿ ವರದಿ 2022ರ ಪ್ರಕಾರ ಭಾರತ ವಿಶ್ವದ ಎಷ್ಟನೇ ಸ್ಥಾನ ಪಡೆದಿದೆ ಅಥವಾ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ? 117, 115, 110, 120. ಆನ್ಸರ್ ಇಸ್ 120. ಸೊ SDSN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಪ್ಯಾರಿಸ್ ನಲ್ಲಿ ಇದೆ ಮತ್ತೆ ನ್ಯೂಯಾರ್ಕ್ ಅಲ್ಲಿ ಇದೆ. 2 ಕಡೆ ಹೆಡ್ ಕ್ವಾರ್ಟರ್ ಹೊಂದಿದೆ ಇದು. ಸೊ SDSN ಅಂತಕ್ಕಂಥ ಒಂದು ಸಂಸ್ಥೆ ಪ್ರತಿ ವರ್ಷ ಒಂದು ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡುತ್ತೆ, ವಿಶ್ವ ಸುಸ್ಥಿರ ಅಭಿವೃದ್ಧಿ ವರದಿ. ಸೊ ವರ್ಲ್ಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತಕ್ಕಂಥ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾ ಹೋಗುತ್ತೆ ಪ್ರತಿ ವರ್ಷ. ಅದರಲ್ಲಿ ಕರೆಂಟ್ ಇಶ್ಯೂಸ್ ಅಲ್ಲಿ ಈ ವರ್ಷ 2021ರ ಒಂದು ರ್ಯಾಂಕ್ ನೋಡ್ತಾ ಹೋದ್ರೆ ನಾವು, ಅಂದ್ರೆ 2022ರಲ್ಲಿ ಬಿಡುಗಡೆ ಆಗಿದೆ, 2021ರ ಒಂದು ರ್ಯಾಂಕಿಂಗ್ ಅಂತ ನೋಡ್ತಾ ಹೋಗ್ತೀವಿ ನಾವು. ಭಾರತ 120ನೇ ಸ್ಥಾನ ಪಡ್ಕೊಂಡಿದೆ. ಸೊ ಔಟ್ ಆಫ್ 165. ಸೊ ಇಂಡಿಯಾ ರ್ಯಾಂಕ್ಡ್ 120 ಔಟ್ ಆಫ್ 165. ಸೊ 165 ದೇಶಗಳಲ್ಲಿ 120ನೇ ಸ್ಥಾನ ಪಡ್ಕೊಂಡಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲ ಸ್ಥಾನ ಫಿನ್ಲ್ಯಾಂಡ್ ಪಡ್ಕೊಂಡಿದೆ, 2ನೇ ಸ್ಥಾನ ಸ್ವೀಡನ್ ದೇಶ, 3ನೇ ಸ್ಥಾನ ಡೆನ್ಮಾರ್ಕ್. ಸೊ ಇವು ಟಾಪ್ 3 ಕಂಟ್ರೀಸ್ ಆಗುತ್ತೆ. ಸೊ ಒಟ್ಟು 165 ದೇಶಗಳ ಸಮೀಕ್ಷೆಯಲ್ಲಿ 2015ರಿಂದ ಈ ಒಂದು ಸರ್ವೆ ಮಾಡಿ ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾ ಇದೆ. ಸೊ ಒಟ್ಟು 193 ದೇಶಗಳು ಅಂದ್ರೆ ಯುನೈಟೆಡ್ ನೇಷನ್ ಅಲ್ಲಿ ಇರ್ತಕ್ಕಂಥ, ಸೊ ವಿಶ್ವಸಂಸ್ಥೆಯಲ್ಲಿ ಇರ್ತಕ್ಕಂಥ 193 ಸದಸ್ಯ ದೇಶಗಳಿದ್ದಾವೆ. 193ನೇ ದೇಶ ದಕ್ಷಿಣ ಸೂಡಾನ್ ಆಗ್ತಾ ಹೋಗುತ್ತೆ. ಈ ತರ 193 ದೇಶಗಳು SDG ಸೊ ನಮ್ಗೆಲ್ಲರಿಗೂ ಗೊತ್ತಿರುವಂತೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವು ಅಡಾಪ್ಟ್ ಮಾಡ್ಕೊಂಡಿದೀವಿ. ಸೊ SDG ಗೋಲ್ಸ್ 17 ಇದೆ ಒಟ್ಟು. ಈ SDG ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಗುರಿಗಳಲ್ಲಿ ಯಾವ ದೇಶ ಸಾಧನೆ ಮಾಡಿದೆ, ಈ 17 ಗುರಿಗಳಲ್ಲಿ ಅಚೀವ್ ಮಾಡಿರ್ತಾ ಅಥವಾ ಸಾಧಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ರ್ಯಾಂಕ್ ಅನ್ನ ಕೊಡ್ತಾ ಹೋಗ್ತೀವಿ. ಆ ರ್ಯಾಂಕ್ ಅಲ್ಲಿ ಭಾರತ ಆ ಒಂದು ರ್ಯಾಂಕ್ ಅನ್ನ ಕೊಟ್ಟಿರೋದ್ರಲ್ಲಿ 120ನೇ ಸ್ಥಾನ ಪಡ್ಕೊಂಡಿದೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ SDG ಮತ್ತೆ MDG ಅಂತ ಎರಡು ರೀತಿಯಾಗಿರ್ತಕ್ಕಂಥ ಗುರಿಗಳನ್ನ ಹಾಕೊಂಡಿದೀವಿ. ಸೊ SDG ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ 2016ರಿಂದ 2030. ಸೊ 15 ಇಯರ್ಸ್. ಸೊ 15 ವರ್ಷದ ಒಂದು ಸ್ಕೀಮ್, ಒಂದು ಯೋಜನೆ ಆಗುತ್ತಿದೆ ಅಥವಾ ಗುರಿ ಅಥವಾ ಒಂದು ಏಮ್ ಇಟ್ಕೊಂಡು 2016ರಿಂದ 2030ರವರೆಗೆ ಒಟ್ಟು 17 ಗುರಿಗಳು. ಸೊ 17 ಗೋಲ್ಸ್ ಅಂಡ್ 169 ಏಮ್ಸ್, ಉದ್ದೇಶಗಳು 169 ಉದ್ದೇಶಗಳು, 17 ಗುರಿಗಳನ್ನು ಸಾಧಿಸ್ತಕ್ಕಂಥ ಒಂದು ಗುರಿಯನ್ನು ನಾವು SDG ಅಂತ ಕರಿತೀವಿ. ಇದ್ರ ಜೊತೆಗೆ MDG ಅಂತ ಗೋಲ್ಸ್ ಅಂತಿದೆ. MDG ಗೋಲ್ಸ್ ಅಂದ್ರೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ, ಸಹಸ್ರಮಾನ ಅಭಿವೃದ್ಧಿ ಗುರಿಗಳು ಅಂತ ಹೇಳ್ತಾ ಕರಿತಾ ಹೋಗ್ತೀವಿ ಕನ್ನಡದಲ್ಲಿ. ಇವು 2000ರಿಂದ 2015ವರೆಗೂ ಈ ಒಂದು ಗುರಿಗಳು ಇತ್ತು, ಅದು ಆಲ್ರೆಡಿ ಮುಗಿದಿದೆ. ಒಟ್ಟು 8 ಗುರಿಗಳನ್ನು ಹಾಕೊಂಡಿದ್ದು 23 ಧ್ಯೇಯಗಳನ್ನು ಒಳಗೊಂಡಿತ್ತು. ಸೊ MDG 2000ದಿಂದ 2015 8 ಗುರಿಗಳು, 23 ಧ್ಯೇಯಗಳು. ಸೊ SDG 2016ರಿಂದ 2030ವರೆಗೆ 15 ವರ್ಷದ ಒಂದು ಯೋಜನೆ ಅಥವಾ ಗುರಿಯಾಗಿದೆ. 17 ಗುರಿಗಳು, 169 ಉದ್ದೇಶಗಳನ್ನು ಅಂದ್ರೆ ಸಾಧಿಸಿರ್ತಕ್ಕಂಥ ಒಂದು ಆಧಾರದ ಮೇಲೆ ಈ ಒಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಅಂತಕ್ಕಂಥ ಒಂದು ವರದಿಯಲ್ಲಿ ಭಾರತ 120ನೇ ಸ್ಥಾನದಲ್ಲಿದೆ. ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗಿದೆ. ಅಮೋಘ ವರ್ಷ IAS KS ಅಕಾಡೆಮಿಯಲ್ಲಿ ಇದೇ ಮಾರ್ಚ್ 6ನೇ ತಾರೀಕಿನಿಂದ ಹೊಸ ತರಗತಿಗಳು ಪ್ರಾರಂಭವಾಗಲಿದೆ.
ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಓಕೆ ಸ್ನೇಹಿತರೆ, 4 ಮಾರ್ಚ್ 2022 ದೈನಂದಿನ ಪ್ರಚಲಿತ ಘಟನೆಗಳ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ನಾಳೆ ಮತ್ತೆ ಭೇಟಿಯಾಗೋಣ. ಸೊ ಇದ್ರ ಜೊತೆಗೆ ಅಮೋಘವರ್ಷ ಸಂಸ್ಥೆ ವತಿಯಿಂದ ಇದೇ ಮಾರ್ಚ್ 6ನೇ ತಾರೀಕು ಹೊಸ ತರಗತಿಗಳು ಪ್ರಾರಂಭವಾಗ್ತಿದೆ. ದಾಖಲಾತಿಗಳು ಕೂಡ ಆಲ್ರೆಡಿ ಪ್ರಾರಂಭ ಆಗಿದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.